ಫ್ರೆಂಡ್ಸ್ ನಮಸ್ಕಾರ. ನೋಡಿ ಇವತ್ತು ಚುಂಚನಕಟ್ಟೆ ಜಲಪಾತ ಹತ್ರ ಇದ್ದೀನಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಇದು ಚುಂಚನಕಟ್ಟೆ ಜಲಪಾತ ಹತ್ರ ಇರೋ ಮೇಲ್ ಸೇತುವೆ ಇದು. ಈ ಕಡೆ ತುಂಬ ಚೆನ್ನಾಗಿದೆ. ಇದು ಸ್ಟ್ರೈಟ್ ಹೋದರೆ ಸಾಲಿಗ್ರಾಮ ಕಡೆ ಹೋಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, ನೀರು ಬರ್ತಾ ಇದೆ ಕೊಡಗು ಕಡೆಯಿಂದ. ಹಂಸೋಗೆ ಆ ಕಡೆಯಿಂದ ಬರ್ತಾ ಇರೋ ನೀರು ನೋಡಿ ಅನ್ಯಾಯವಾಗಿ ತಮಿಳ್ನಾಡಿಗೆ ಮತ್ತು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಎಷ್ಟು ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಅಂದರೆ, ನೋಡಿ ಇದು ಚುಂಚನಕಟ್ಟೆಯಿಂದ ಬರ್ತಾ ಇದೆ ನೀರು, ಹೋಗ್ತಾ ಇದೆ ಚುಂಚನಕಟ್ಟೆ ಹತ್ರ. ಈ ನೀರನ್ನು ದಕ್ಷವಾಗಿ ಬಳಕೆ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಸಮುದ್ರಕ್ಕೆ ಹೋಗಿ ಅಲ್ಲಿ ಉಪ್ಪು ನೀರಾಗುತ್ತೆ. ಇದರಿಂದ ಯಾರಿಗಾದ್ರೂ ಅನುಕೂಲ ಇದೆಯಾ ನೋಡಿ. ಇದನ್ನು ಅಲ್ಲಿ ಪ್ರವಾಸೋದ್ಯಮನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ಬೇಕು. ಹೆಚ್ಚಿನ ರೀತಿ ಜನ ಬರಬೇಕು. ನೋಡಿ ರೈತರು ಬರ್ತಾ ಇದ್ದಾರೆ, ಯಾರೋ ಒಳ್ಳೆ ಪ್ರದೇಶ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ಹೆಂಗೆ ಇದುವರೆಗೂ ಬೇಕಾಗಿತ್ತು ಎಲ್ಲಿಗೆ? ಹಾಂ ಬೇಕಾಗಿತ್ತು. ಹ್ಞೂ ಅದು ಆಗಸ್ಟ್ ತಿಂಗ್ಳಿಗೆ ಮತ್ತೆ ಬರುತ್ತೆ ಜಾಸ್ತಿ ನೀರು. ಇವಾಗ ಜುಲೈ ಅಲ್ವಾ, ಬಂದಿಲ್ಲ. ಜಾಸ್ತಿ ಮಳೆ ಬಿದ್ದರೂ ಬರ್ತದೆ. ಆದರೆ ನಮ್ಮ ಸರ್ಕಾರದವರು ನಮ್ಮ ಮೈಸೂರಿಗೆ ನೀರು ತುಂಬಿಸ್ತಾ ಇಲ್ಲ ಸರಿಯಾಗಿ. ಲಿಫ್ಟ್ ಇರಿಗೇಷನ್ ಜಾಸ್ತಿ ಮಾಡಬೇಕು. ಎಲ್ಲ ಪಾಳು ಬಿದ್ದೈತೆ ನೋಡಿ. ಸಂಪತ್ತೆಲ್ಲ ಅನ್ಯವಾಗಿ ಹರ್ಕೊಂಡು ಹೋಗ್ತಾ ಇದೆ ತಮಿಳ್ನಾಡಿಗೆ ಹೋದರೂ ಬೇಜಾರಿಲ್ಲ. ಆದರೆ ಸಮುದ್ರಕ್ಕೆ ಹೋಗಿ ಉಪ್ಪು ನೀರಾಗುತ್ತಲ್ಲ, ಅದೇ ನನಗೆ ಬೇಜಾರು ಅಲ್ವಾ. ಅದನ್ನೆಲ್ಲ ಉಪಯೋಗಿಸ್ಕೋಬೇಕು, ರೈತರಿಗೆ ನೀರು ಕೊಡಬೇಕು. ಅವಾಗ ಎಲ್ಲರೂ ಕೆಲಸ ಸಿಗುತ್ತೆ. ನೋಡಿ ಶ್ರೀರಾಮ ದೇವ್ರ ದೇವಸ್ಥಾನ ಇದೆ, ನೀವು ಗಮನಿಸ್ತಾ ಇದ್ದೀರಾ ನೋಡಿ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಏನಕ್ಕೆ ಕರೆಂಟ್ ಉತ್ಪಾದನೆ ಮಾಡಬಾರ್ದು? ಇನ್ನೊಂದು ಸ್ವಲ್ಪ ಇದನ್ನು ಡೆಪ್ ಮಾಡಿ ಅದನ್ನು ಹೈಟ್ ಮಾಡಿದ್ರೆ ಇಲ್ಲೂ ಕರೆಂಟ್ ಪ್ರೊಡಕ್ಷನ್ ಮಾಡ್ಬೋದು. ಅದ್ಭುತ ಪ್ರಕೃತಿ ಸೌಂದರ್ಯ.